ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಬೆಳಗಾವಿಯ ಗಾಂಧಿ ಭವನದಲ್ಲಿ ದಿನಾಂಕ 14 ಸೆಪ್ಟೆಂಬರ್ದಂದು ಮಧ್ಯಾಹ್ನ 3 ಗಂಟೆಗೆ LPAP ಪರಿಷತ್ತಿನ ರಾಜ್ಯ ಕಾರ್ಯಕಾರಿಣಿ ಸಭೆಯಿಂದ ಜಯ ಮೃತ್ಯುಂಜಯ ಸ್ವಾಮೀಜಿ ಅಂದು ಲಿಂಗಾಯತ ಪ್ರತಿನಿಧಿಗಳ ಸಭೆಯಲ್ಲಿ ಚರ್ಚಿಸಿ ಜಾತಿ ಗಣತಿ ನಾಡಿನ ಜನತೆಗೆ ಸ್ಪಷ್ಟ ಸಂದೇಶ ನೀಡುವುದಾಗಿ ಜಯ ಮೃತ್ಯುಂಜಯ ಸ್ವಾಮೀಜಿ ಹೇಳಿಕೆ. ಜಯ ಮೃತ್ಯುಂಜಯ ಸ್ವಾಮೀಜಿ ನೇತೃತ್ವದಲ್ಲಿ ಯುವ ಘಟಕ ರಾಜ್ಯ ಕಾರ್ಯಕಾರಿಣಿ ಪದಾಧಿಕಾರಿಗಳು ಹಾಗೂ ರೈತ ಘಟಕ ಪಂಚಮಸಾಲಿ ಬಾಂಧವರು ಭಾಗಿ. ಗಾಂಧಿ ಭವನಕ್ಕೆ ಮಧ್ಯಾಹ್ನ 3 ಗಂಟೆಗೆ ಆಗಮಿಸಿ ಜಾತಿ ಗಣತಿ ಕುರಿತು ಒಂದು ಸ್ಪಷ್ಟ ಸಂದೇಶವನ್ನು ನಾಳೆ ತಿಳಿಸಲಿಕ್ಕೆ ತಮ್ಮೆಲ್ಲ ಸಲಹೆ ಕೊಡಬೇಕು ಅಂತೇಳಿ ಈ ಒಂದು ಬೆಳಗಾವಿಯಲ್ಲಿ ನಡೆದಂತಹ ಪಂಚಮಸಾಲಿ ಬಾಂಧವರ ವಕೀಲರ ಪರಿಷತ್ತಿನ ಮತ್ತು ಜಿಲ್ಲಾ ಘಟಕದ ಸಭೆಯಲ್ಲಿ ನಿರ್ಣಯ ಲಿಂಗಾಯತ ಪಂಚಮಸಾಲಿ ಲಿಂಗಾಯತ ಗೌಡ ಮಲೇಗೌಡ ದೀಕ್ಷೆ ಲಿಂಗಾಯತ ಬಂಧುಗಳೇ, ಶ್ರೀ ಬಸವರಾಜ್ ಶಂಕರ್ ಗಂಗಣ್ಣವರ್ ಪ್ರಥಮ ದರ್ಜೆ ಗುತ್ತಿಗೆದಾರರು ಹುಕ್ಕೇರಿ ಸಂದೇಶವನ್ನ ನಾಡಿಗೆ ಹೇಳಲಿಕ್ಕೋಸ್ಕರವಾಗಿ ಸೆಪ್ಟೆಂಬರ್ 14ನೇ ತಾರೀಕು ಭಾನುವಾರ ಮಧ್ಯಾಹ್ನ 3 ಗಂಟೆಗೆ ಬೆಳಗಾವಿಯ ಗಾಂಧಿ ಭವನದಲ್ಲಿ ಲಿಂಗಾಯತ ಪಂಚಮಸಾಲಿ ಅಡ್ವೊಕೇಟ್ ಪರಿಷತ್ತಿನ ರಾಜ್ಯ ಕಾರ್ಯಕಾರಿಣಿ ಚಿಂತನ ಮಂಥನ ಸಭೆಯನ್ನ ಕರೆಯಲಾಗಿದೆ. ಆ ಒಂದು ಸಭೆಗೆ ರಾಜ್ಯದ ಎಲ್ಲ ನಮ್ಮ ಲಿಂಗಾಯತ ಪಂಚಮಸಾಲಿ ವಕೀಲರ ಪರಿಷತ್ತಿನ ಎಲ್ಲಾ ಪದಾಧಿಕಾರಿಗಳು ಆಗಮಿಸಿ ಜಾತಿ ಗಣತಿಯಲ್ಲಿ ಪಂಚಮಸಾಲಿಗಳು ಯಾವುದನ್ನು ಬರೀಬೇಕು ಅನ್ನೋದನ್ನು ಕುರಿತು ನೀವೆಲ್ಲರೂ ನಿಮ್ಮ ಅಭಿಪ್ರಾಯಗಳನ್ನ ಸಲ್ಲಿಸಬೇಕು ಅಂತೇಳಿ ಮೂಲಕವಾಗಿ ಮನವಿ ಮಾಡಿಕೊಳ್ಳಲಾಗಿದೆ. ಅವತ್ತಿನ ಸಭೆಗೆ ನಮ್ಮ ಬೆಳಗಾವಿ ಜಿಲ್ಲೆಯ ಎಲ್ಲ ನಮ್ಮ ಹಿರಿಯರ ಘಟಕ, ಯುವ ಘಟಕ, ರೈತ ಘಟಕ, ಮಹಿಳಾ ಘಟಕ, ಪಂಚಾಯತಿಯ ಎಲ್ಲಾ ಪದಾಧಿಕಾರಿಗಳು ಆಗಮಿಸಬೇಕು ಅಂತೇಳಿ ಈ ಮೂಲಕ ಮನವಿ ಮಾಡ್ಕೊಳ್ತೀವಿ. ಹಾಗಾಗಿ 14ನೇ ತಾರೀಕು ಭಾನುವಾರ ಎಲ್ಲ ನಮ್ಮ ಲಿಂಗಾಯತ ಪಂಚಮಸಾಲಿಗಳು ನೀವೆಲ್ಲರೂ ಗಾಂಧಿ ಭವನಕ್ಕೆ ಮಧ್ಯಾಹ್ನ 3 ಗಂಟೆಗೆ ಆಗಮಿಸಿ ಜಾತಿ ಗಣತಿ ಕುರಿತು ಒಂದು ಸ್ಪಷ್ಟ ಸಂದೇಶವನ್ನು ನಾಳೆ ತಿಳಿಸಲಿಕ್ಕೆ ತಮ್ಮೆಲ್ಲ ಸಲಹೆ ಕೊಡಬೇಕು ಅಂತೇಳಿ ಈ ಒಂದು ಬೆಳಗಾವಿಯಲ್ಲಿ ನಡೆದಂತಹ ಪಂಚಮಸಾಲಿ ಬಾಂಧವರ ವಕೀಲರ ಪರಿಷತ್ತಿನ ಮತ್ತು ಜಿಲ್ಲಾ ಘಟಕದ ಸಭೆಯಲ್ಲಿ ನಿರ್ಣಯ ಕೈಗೊಳ್ಳಲಾಗಿದೆ. ಎಲ್ಲರಿಗೂ ಶರಣಾರ್ಥಿ.